ನಮ್ಮ ಮನೆ ರಸ್ತೆ ಹೊಡೆದವ್ರನ್ನ ಎತ್ತರಕ್ಕೆ ತಗೊಂಡೋಗ್ಬೇಕು. ಬರೀ ಸಿಂಪಲ್ ಆಗಿದೆ ನೋಡಿ, ಈ ತರ ಬಳೆಕಾಯಿನ ಕ್ರಾಸ್ ಆಗಿ ಹಚ್ಕೊಂಡು ನೋಡಿ ಫಿಶ್ ಅಂಜಲ್ ಫಿಶ್ ಇರ್ಬೇಕು, ಆ ರೌಂಡ್ ಕರೆಕ್ಟ್ ಆಗಿರ್ಬೇಕು. ಮನೆಯಲ್ಲೂ ಕೂಡ ಈ ತರದೊಂದು ಮಾಡ್ಬೋದು ಅನ್ನೋದ ನಾವು ನಿಮ್ಗೆ ತೋರಿಸ್ಕೊಡ್ತಾ ಇದೀವಿ. ಇದು ನೋಡಿ, ಈ ತರ ಒಂದು 5 ನಿಮಿಷ ಇರ್ಲಿ. ಶಾಕಾಹಾರಿ ರಸದೂಟ ಪೌರತ್ರ ನೋಡಿ, ಆ ಫಿಶ್ ಇಂದು ಹೆಂಗೆ ಆಕಾರ ಹೇಗಿದೆ ನೋಡ್ರಿ, ಅದೇ ತರ ಬರುತ್ತೆ. ಯಾಕೆ ವೆಜ್ ಅಲ್ಲಿ ಇಲ್ಲ ಅಂದ್ರೆ ಇಲ್ಲಿದೆ ನೋಡಿ ಬಳೆಕಾಯಲ್ಲಿ. ಏಕ್ದಮ್ ಮಸ್ತ್, ಏಕ್ದಮ್ ಮಸ್ತ್. ಹೌದು, ನಮಸ್ಕಾರ. ನಮ್ಮ ಮನೆ ರಸದೂಟ ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ದಿನ ನಿಲ್ಸಿದ್ವಿ. ಕೃಷ್ಣಪ್ಪ ಎಲ್ಲೊಂಟಾಗಿದ್ದಾರೆ ಅಂತ ಕೇಳ್ತಾ ಇದ್ರ, ಮತ್ತೆ ಬಂದಿದ್ದಾರೆ ನಿಮ್ಗೆ ಒಳ್ಳೆ ಒಳ್ಳೆ ರೆಸಿಪಿ ಕೊಡ್ಲಿಕ್ಕೆ. ಈಗ ತುಂಬಾ ತಡ ಮಾಡೋದ್ ಬೇಡ, ಏನ್ ಮಾಡ್ತಾರೆ ಅಂತ ನೋಡಿ. ಈಗ ಅಂಜಲ್ ಫಿಶ್ ತರ ಇದೆ, ಅದೇ ಟೇಸ್ಟ್ ಅಲ್ಲಿ ಒಂದು ಬಳೆಕಾಯಿ ವೆಜ್ ಕಬಾಬ್ ಮಾಡಿ ತೋರ್ಸೋಣ. ಅದಕ್ಕೆ ಏನ್ ಬೇಕು ಅಂತ ನೋಡಿ, ಇಂಗ್ರೀಡಿಯೆಂಟ್ಸ್ ಇದೆ, ನೋಡ್ಕೊಂಬಿಡಿ ಒಂದ್ಸರಿ. ಬರೀ ಸಿಂಪಲ್ ಆಗಿದೆ ನೋಡಿ, ಈ ತರ ಬಳೆಕಾಯಿನ ಕ್ರಾಸ್ ಆಗಿ ಹಚ್ಕೊಂಡು ನೋಡಿ ಫಿಶ್ ಅಂಜಲ್ ಫಿಶ್ ಇರ್ಬೇಕು, ಆ ರೌಂಡ್ ಕರೆಕ್ಟ್ ಆಗಿರ್ಬೇಕು. ನಮ್ಮ ಪೌಡ್ರು, ಕರಿಬೇವಿನ ಸೊಪ್ಪು, ಶುಂಠಿ ಬೆಳ್ಳಿ ಪೇಸ್ಟು, ಹುಣಸೆ ಹಣ್ಣು ಒಂದ್ ಸ್ವಲ್ಪ. ನಮ್ದು ಪೌಡ್ರಲ್ಲಿ ಸಾಲ್ಟ್ ಇರ್ತದೆ. ನೀವು ನಮ್ಮ ಪೌಡರ್ ತಗೊಂಡ್ರೆ, ನಮ್ಮ ಪೌಡರ್ ಸಿಕ್ಕಿಲ್ಲ ಅನ್ನೋರು ನೀವು ಬೇರೆ ತರ ಯಾವ್ದೋ ಪೌಡರ್ ಹಾಕೋಬಹುದು. ಸಾಲ್ಟ್ ಹಾಕಬೇಕು, ಯಾಕೆಂದ್ರೆ ನನ್ನ ಪೌಡ್ರಲ್ಲಿ ನೀವು ಆಲ್ರೆಡಿ ಸಾಲ್ಟ್ ಇರ್ತದೆ, ನಿಮ್ಗೆ ಗೊತ್ತೇ ಇದೆ. ಅದೇನು ಪದೇ ಹೇಳ್ಬೇಕಾಗಿಲ್ಲ. ನಾವೆಲ್ಲ ಸಾಲ್ಟ್ ಬೇಸಲ್ಲಿ ಇಟ್ಟಿರೋದು. ನೋ ಕೆಮಿಕಲ್, ನೋ ಪ್ರಿಸರ್ವೇಟಿವ್, ನೋ ಟೇಸ್ಟಿಂಗ್ ಪೌಡ್ರು. ಕಲರ್ ಏನಿರಲ್ಲ, ವಿತೌಟ್ ಕಲರ್ ಇರ್ತದೆ. ನಾನು ಇದನ್ನು ಬಳಸ್ತಾ ಮಾಡ್ತಾ ಇದ್ದೀನಿ, ನೋಡ್ತಾ ಹೋಗಿ ಬನ್ನಿ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ ನೋಡಿ, ನಾನು ಇದು 1 kg, ಇದು ಒಂದು ಅರ್ಧ kg ಅಷ್ಟು ನಾನು ಅರ್ಧ ಪ್ಯಾಕೆಟ್ ಪೌಡರ್ ಹಾಕೊಂಡಿದ್ದೀನಿ ಅಷ್ಟೇ. ನೀವು ಒಂದು ಅರ್ಧ ಹಾಕೊಳ್ಳಿ ಸಾಕು. ಇದ್ರೊಳಗೆ ಶುಂಠಿ ಬೆಳ್ಳಿ ಪೇಸ್ಟ್ ಮಾಡ್ಕೋಬೇಕಾದ್ರೆ ಯಾವತ್ತೂ 60% ಬೆಳ್ಳುಳ್ಳಿ ಇರಲಿ, 40% ಶುಂಠಿ ಇರಲಿ, ಆ ಥರ ನೈಸಾಗಿ ರುಬ್ಬಿಟ್ಕೊಳ್ಳಿ. ಒಂದು 2 ಸ್ಪೂನು ಶುಂಠಿ ಬೆಳ್ಳಿ ಪೇಸ್ಟು, ಸ್ವಲ್ಪ ಹುಣಸೆ ಹಣ್ಣು. ಇದು ಫಿಶ್ ಅಂತ ಹೇಳಿದೀವಲ್ವ, ಅದಕ್ಕೋಸ್ಕರ ಹುಣಸೆ ಹಣ್ಣು ಹುಳಿ ಇದೆ, ಹಾಕೊಳ್ಳೋಣ. ಹಾಕೊಂಡು ನೀಟಾಗಿ ಕಲಸ್ಬಿಟ್ಟು ಲೈಟಾಗಿ ನೀರು ಸೇರಿಸ್ಕೊಳ್ಳಿ, ಜಾಸ್ತಿ ಬೇಡ. ಒಂದು ಸ್ವಲ್ಪ ಅಂಟ್ಕೊಳ್ಳೋಕ್ಕೋಸ್ಕರ ಒಂದು ಸ್ವಲ್ಪ ಸಾಕು. ಶುಂಠಿ ಬೆಳ್ಳಿ ಪೇಸ್ಟಲ್ಲೇ ನೀರಿರುತ್ತೆ, ನೀವು ಅದು ಹಂಚ್ಕೊಂಡ್ಬಿಟ್ರೆ ಸಾಕು. ಈಗ ಒಂದೊಂದಕ್ಕೂ ತಗೊಂಡು ಈ ಥರ ಲೇಪನ ಮಾಡಿ ನೀವು ಒಂದು ಇದರಲ್ಲಿ ಇಟ್ಕೊಳ್ಳಿ ಆರಾಮಾಗಿ. ನಾನು ಇಲ್ಲಿ ಒಂದೊಂದೇ ಜೋಡಿಸ್ಕೊತಾ ಇದ್ದೀನಿ ಕ್ಲೀನಾಗಿ. ಒಂದು 2 ನಿಮಿಷ ಅಷ್ಟು ಉಪ್ಪು ಖಾರ ಅದು ಹಿಡೀಲಿ. ಹಿಡಿದ ತಕ್ಷಣ ಅದು ತುಂಬ ಚೆನ್ನಾಗಿರುತ್ತೆ, ಅವಾಗ ಟೇಸ್ಟಾಗಿರ್ತದೆ ನಿಮಗೆ. ಇನ್ಮೇಲೆ ನಾನು ನಿಮಗೆ ಕಂಟಿನ್ಯೂ ಇರ್ತೀನಿ. ನಮ್ಮ ಶೋನ ನೀವು ಮಿಸ್ ಮಾಡದೆ ಆರಾಮಾಗಿ ನೋಡ್ಬೋದು. ಎಲ್ಲ ಈ ಥರ ಲೇಪನ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡು ಮನೆಯಲ್ಲೂ ಕೂಡ ಈ ಥರದೊಂದು ಮಾಡ್ಬೋದು ಅನ್ನೋದ ನಾವು ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ. ನಮ್ಗೆ ಕಬಾಬ್ ಪೌಡ್ರಲ್ಲಿ ನಿಮಗೆ ಮಶ್ರೂಮ್ ಕಬಾಬ್ ಮಾಡ್ಬೋದು, ಬಾಳೆಕಾಯಿ ಕಬಾಬ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಹೀರೆಕಾಯಿ ಕಬಾಬ್ ಮಾಡ್ಬೋದು, ಪನ್ನೀರ್ ಮಾಡ್ಬೋದು, ಬೇಬಿಕಾರ್ನ್ ಮಾಡ್ಬೋದು. ಈ ಥರದೆಲ್ಲ ನಿಮಗೆ ಹಲವಾರು ಇದನ್ನ ನೀವು ಮಾಡ್ಕೋಬೋದು. ಆಯ್ತು, ಸಾಕಾಗ್ತದೆ ಇಷ್ಟು ನಮಗೆ. ಇದು ನೋಡಿ, ಈ ತರ ಒಂದು 5 ನಿಮಿಷ ಇರಲಿ. ಅದನ್ನ ಎಲ್ಲ ವೆರಿ ಸಿಂಪಲ್ ಅಷ್ಟೇ ನೋಡಿ. ಇಷ್ಟೆಲ್ಲ ಮಾಡಿ ರೆಡಿ ಇಟ್ಕೊಂಡ್ ಮೇಲೆ ಆಗೋಯ್ತು, ರೆಡಿ. ಇದು ಒಂದು 5 ನಿಮಿಷ ನಿಮ್ಗೆ ಉನಿಬೇಕು ಅಷ್ಟೇ. ಈಗೆಲ್ಲ ಕ್ಲೀನಾಗಿ ಕಲಸಿ ಮ್ಯಾರಿನೇಟ್ ಮಾಡಿದೀವಿ. ನಿಮ್ಗೆ 20 ನಿಮಿಷ ಸಮಯ ತಗೊಂಡಿದೆ ಆಲ್ರೆಡಿ. 20 ನಿಮಿಷ ನೀವು ಈ ತರ ಕಲಸಿ ರೆಡಿ ಇಟ್ಕೊಳ್ಳಿ. ಇಟ್ಕೊಂಡ ತಕ್ಷಣ ನೀವು ಮತ್ತೆ ಫ್ರೈ ಮಾಡಕ್ ಶುರು ಮಾಡ್ಕೊಳ್ಳೋಣ. ಓಕೆನಾ? ಇದನ್ನ ಈಗ ನಾವು ಫ್ರೈ ಮಾಡ್ಕೊಳ್ಳೋಣ. ಅಟ್ ಅ ಟೈಮಲ್ಲಿ ಎಲ್ಲಾನು ಒಟ್ಟಿಗೆ ಹಾಕೊಳ್ಳೋಣ, ಬೇಕಾದ್ರೆ ಎಷ್ಟಾಗುತ್ತೆ ಅಷ್ಟು. ಫಸ್ಟ್ ಕರಿಬೇವು ಸರ್. ಫಸ್ಟ್ ಕರಿಬೇವು ಸೊಪ್ಪು ಹಾಕೊಳ್ಳೋಣ. ನೋಡೋಕ್ಕೆ ಮುದ್ದಾಗಿ ಕಾಣಿಸ್ಲಿ. ಅದು ನಾವು ಅಡುಗೆ ಮಾಡೋದು ತುಂಬ ಇಷ್ಟಪಟ್ಟು ಮಾಡಬೇಕು ಅಡುಗೆನ ಯಾವತ್ತದೆ. ಆವಾಗ ಅದಕ್ಕೆ ತುಂಬ ಇದಿರುತ್ತೆ. ನಿಜವಾಗ್ಲೂ ಇದು ರಸದೂಟನೇ. ಶಾಕಾಹಾರಿ ರಸದೂಟ ಪೌರತ್ರ ನೋಡಿ. ತವಾ ತುಂಬ ಹಾಕ್ಕೊಂಡು ಒಂದು ರೌಂಡ್ ಕೆಳಗಡೆ ಫಸ್ಟ್ ಫ್ರೈ ಆಗಲಿ, ನೀಟಾಗಿ ಲೈಟಾಗಿ ಎಣ್ಣೆ ಆಗಲಿ. ಎಲ್ಲ ನೀವು ಫ್ರೈ ಆಗಬೇಕಲ್ಲ, ಅದಕ್ಕೋಸ್ಕರ
ನಾನ್ ವೆಜ್ ತಿಂದೇ ಇರೋರು ಹೌದು ಅವರು ಏನಪ್ಪ ಹೆಂಗ್ ಮಾಡೋದು ವೆಜ್ ಅಲ್ಲಿ ಅನ್ಕೊಂಡಾಗ ನಿಮಗೆ ತೋರಿಸ್ಬಿಟ್ರಿ ಇವತ್ತು. ನೋಡಿ ಆ ಫಿಶಿಂದು ಹೆಂಗೆ ಆಕಾರ ಹೇಗಿದೆ ನೋಡ್ರಿ ಅದೇ ತರ ಈ ಬರುತ್ತೆ. ತರ ಯಾಕೆ ವೆಜ್ ಅಲ್ಲಿ ಇಲ್ಲ ಅಂದ್ರೆ ಇಲ್ಲಿದೆ ನೋಡಿ ಬಾಳೆಕಾಯಲ್ಲಿ. ಹಿಂಗೆ ತಿರ್ಸ್ಕೋಬೇಕು. ಹಾ ಸರ್, ಆ ಸಿಪ್ಪೆ ಹಂಗೆ ಇರ್ಬೇಕಲ್ಲ ಬಾಳೆಕಾಯಿ? ಹಂಗೆ ಇರ್ಬೇಕು. ಅದು ಕ್ರಾಸ್ ಕಟ್ ಮಾಡ್ಬೇಕು. ಅವತ್ತು ಕಟ್ ಮಾಡುವಾಗ ಅದ್ಭುತ ಸರ್ ಇದು. ಒಂದ್ಸರಿ ಹಿಂಗೆಲ್ಲ ತಿರುವಾಕೊಂಬಿಡಿ ನೀಟಾಗಿ. ಅಬ್ಬಾ ಹೇಗಿದೆ ನೋಡಿ. ಅಂತೂ ಹೆಂಗೆ ಅಂದ್ರೆ ಈ ತರ ಮಾಡ್ಕೊಳ್ಳಿ. ನೀವು ಅಂಜಲ್ ಫಿಶ್ ತಿಂದವಷ್ಟೇ ನಿಮ್ಗೆ ಆ ತರ ಒಂದು ಫೀಲಿಂಗ್ ಆಗುತ್ತೆ. ಬೇಯಿಸುವಾಗ ಸ್ವಲ್ಪ ತಾಳ್ಮೆಯಿಂದ ನಿಧಾನಕ್ಕೆ ಬೇಯಿಸ್ಕೊಡಿ. ನೀಟಾಗಿ ಈ ತರ ಬ್ರೌನ್ ಬನ್ ಬರ್ಲಿ. ನೋಡಿ ಹೇಗಿದೆ ನೋಡಿ. ಲಾಸ್ಟ್ ಅಲ್ಲಿ ನಿಮ್ಗೆ ಎಣ್ಣೆನ ನಿಮಗೆ ಬೇಡ ಅಂತ ಜಾಸ್ತಿ ಆಯ್ತು ಅಂದಾಗ ಇದನ್ನ ನೀವು ಡ್ರಾ ಮಾಡ್ಬೋದು. ಎಣ್ಣೆನ ಕಂಪ್ಲೀಟ್ ಆಗಿ ಎಣ್ಣೆ ಬಂದ್ಬಿಡುತ್ತೆ. ನಾವು ಫ್ರೈಗೋಸ್ಕರ ಅದನ್ನ ಹಾಕೊಂಡಿದ್ದು ನೋಡಿ. ಈಗ ಕಂಪ್ಲೀಟ್ ಆಗಿ ಎಣ್ಣೆ ನಿಮಗೆ ತೆಗೆದು ಬಿಡ್ಬೋದು. ನೋಡಿ ಎಣ್ಣೆ ಬೇಡ ಅಂದಾಗ ನೀವು ಈ ಥರ ತೆಗೆದು ಬಿಡ್ಬೋದು. ತೆಗೆದಾದ್ಮೇಲೆ ಒಂದೊಂದೇ ಪೀಸ್ ತೆಗೆದು ಹೇಗಿದೆ ನೋಡಿ. ಏಕ್ದಮ್ ಮಸ್ತ್. ಏಕ್ದಮ್ ಮಸ್ತ್. ಹೌದು ಹೇಗಿದೆ ನೋಡಿ. ಹೇಗೆ ನೋಡಿ, ಒಂದು ಬಾಳೆಕಾಯಿ ಇದ್ರೆ ಎಂಜಾಯ್ ಮಾಡ್ಬೋದು. ಈ ತರದೊಂದು ರೆಸಿಪಿ ನೀವು ಮಾಡ್ಕೊಳ್ಳಿ. ಯಾರು ನಾನ್ ವೆಜ್ ತಿನ್ನಕ್ಕೆ ಇಷ್ಟ ಇಲ್ವೋ, ನಿಮ್ಮ ಮನೇಲಿ ಬಾಳೆಕಾಯಿ ಇರುತ್ತೆ, ನಮ್ಮ ಪೌಡ್ರ್ ಇರ್ತದೆ, ಮಾಡಿ. ಯಾವ ಥರ ಇದೆ ನೋಡಿ. ಮನೆ ರಸದ ಬಿಡ್ದವ್ರು ಎಂತೆಂಥ ಅಡುಗೆ ನಿಮ್ಮ ಮನೆ ಬಾಗಿಲು ತಲುಪಿಸ್ತಾ ಇದ್ದಾರೆ. ಅವ್ರಿಗೋಸ್ಕರ ನಾವು ಇಂಥವೆಲ್ಲನೂ ಮಾಡಿ ತೋರಿಸ್ತಾನೆ ಇರ್ತೀವಿ. ನಿಮಗೋಸ್ಕರ ಅದು. ನೀವು ಇಂಥವೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಮನೆ ರಸದ ಹುಡ್ದವ್ರನ್ನ ಎತ್ತರಕ್ಕೆ ತಗೊಂಡೋಗ್ಬೇಕು. ಒಳ್ಳೆ ಒಳ್ಳೆ ಅಡುಗೆ ತೋರಿಸ್ತಾರೆ, ಒಳ್ಳೆ ಒಳ್ಳೆ ಪ್ಲೇಸ್ ತೋರ್ತಾರೆ. ಈ ಥರದ್ದೆಲ್ಲ ಅನುಕೂಲ ಇರ್ತದೆ. ನೋಡಿ, ಮಾಡ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ. ನಾನು ಆಗ್ಲೇ ಹೇಳಿದೆ ಶಾಕಾಹಾರಿ ಪ್ರಿಯರಿಗೆ ಸರ್, ಓಕೆ, ಅದ್ಭುತ ರೆಸಿಪಿ ಇದು, ಅದ್ಭುತ. ನೀವು ಅಲ್ಲಿ ಇಲ್ಲಿ ನೋಡಿದ್ರೆ ಸರ್ ಫೋಟೋ ನೋಡ್ತೀವಿ, ಬ್ರೋಷರ್ ನೋಡ್ತೀವಿ. ಇದು ವೆಜ್ ಅಲ್ಲಿ ಯಾಕೆ ಮಾಡಕ್ ಆಗಲ್ಲ, ಮಾಡಿ ತೋರಿಸ್ಬಿಟ್ರು ನೋಡಿ ಹೆಂಗಿದೆ. ಈಗ ಟೇಸ್ಟ್ ಮಾಡಿ ತೋರಿಸ್ಬಿಡಕ್ ನಾವಿದೀವಿ, ನೋಡ್ಬಿಡೋಣ. ಹೇಗಿದೆ ಫೀಲು? ಅದೇ ನಿಮ್ಗೆ ಬೇರೆ ತರ ಫೀಲ್ ಇರ್ತದೆ. ವೆಜ್ ಅಲ್ಲಿ ಮನೆಯಲ್ಲೇ ಮಾಡ್ಕೊಳ್ಳಿ, ಇಂಥ ಮಕ್ಳಿಗೆಲ್ಲ ಕೊಡಿ. ಈ ಅಂಜಲ್ ನೀವು ಟೇಸ್ಟ್ ಮಾಡಿದ್ದಾದ್ರೆ ವೀಕ್ಷಕರು ನೀವು ಹೇಳ್ಬೇಕು ನಮಗೆ, ಇದು ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಇತ್ತು ಮಾಡ್ಕೊಂಡ್ಮೇಲೆ. ನನಗಂತೂ ಏನ್ ಡಿಫ್ರೆನ್ಸ್ ಇಲ್ಲ ಸರ್. ಅಷ್ಟು ಖಂಡಿತ ನಿಮ್ಗೆ ಅಂಜಲ್ ಪೀಸ್ ಹೆಂಗ್ ತಿಂತಿರೋ ಅದೇ ಟೇಸ್ಟ್ ಅಲ್ಲಿ ನಮ್ಮ ಬಾಳೆಕಾಯಲ್ಲಿ ಮಾಡಿ ತೋರಿಸಿದೀವಿ. ಏನು ಡಿಫ್ರೆನ್ಸ್ ಇಲ್ಲ. ನೀವು ಮಾಡ್ಕೊಂಡು ನನಗೆ ಕಾಮೆಂಟ್ ಕಾಯ್ತಿರ್ತೀನಿ, ಹಾಕಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.